ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರೇಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸತ್ರ ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನ ಲ್ಯಾಪ್ಟಾಪನ್ನು ಬೈ ಮಾಡಬೇಕು, ಪಿ ಸಿಗಳನ್ನು ಬೈ ಮಾಡಬೇಕು, ಅದೇ ರೀತಿ ಯಾವ ರೀತಿ ಇರುವಂತಹ ಒಂದು ಪಿ ಸಿಗಳನ್ನು ಬೈ ಮಾಡಬೇಕು, ಏನಕ್ಕೋಸ್ಕರ ಲ್ಯಾಪ್ಟಾಪ್ಗಳನ್ನ ಬೈ ಮಾಡಬೇಕು, ಅದೇ ರೀತಿ ಏನು ಉದ್ದೇಶಕ್ಕೆ ಯಾವ ಪಿ ಸಿಗಳು ಬೆಸ್ಟ್ ಆಗಿರ್ತದೆ, ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಹಳೇದು ಓಲ್ಡ್ ಅಂದರೆ ಹ್ಯಾಂಗ್ ಆಗುವಂಥ ಒಂದು ಲ್ಯಾಪ್ಟಾಪ್ಗಳು ಪಿ ಸಿಗಳಿದ್ರೆ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಆದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೆ, ಎಜುಕೇಷನ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಯಾವ ಲ್ಯಾಪ್ಟಾಪ್ ಬೆಸ್ಟು, ಅದೇ ರೀತಿ ಜಾಬ್ ಪರ್ಪಸ್ಗೋಸ್ಕರ ನೀವೇನಾದರೂ ಲ್ಯಾಪ್ಟಾಪ್ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ಎಂಥದ್ದು ಬೆಸ್ಟು, ಅದೇ ರೀತಿ ಆಫೀಸ್ಗಳಿಗೆ ಪಿ ಸಿಗಳು ಬರುತ್ತೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಸೈಬರ್ಗಳಿಗಾಗಿರ್ಬೋದು ಅಥವಾ ಸ್ಟುಡಿಯೋಗಳಿಗಾಗಿರ್ಬೋದು ಅಥವಾ ಬಿಲ್ಲಿಂಗ್ ಸೆಂಟ್ರು ಅಥವಾ ಬಿಲ್ಲಿಂಗ್ ಏನಾದರೂ ಹಾಕೋದಕ್ಕಾಗಿರ್ಬೋದು, ಇಂಥವ್ರಿಗೆಲ್ಲ ಯಾವ ಒಂದು ಉದ್ದೇಶಕ್ಕೋಸ್ಕರ ಯಾವ ಲ್ಯಾಪ್ಟಾಪ್ಗಳು ಯಾವ ಪಿ ಸಿಗಳು ಬೆಸ್ಟು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಡೆಪ್ತ್ ಆಗಿ ಫುಲ್ಲು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾರೂ ಸಹ ಈ ವಿಡಿಯೋವನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ. ನಿಮಗೂ ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಸತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಸ್ಟೂಡೆಂಟ್ಸ್ಗಳಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದರೆ, ಸ್ಟೂಡೆಂಟ್ಸ್ಗಳಿಗೆ ನೀವೇನಾದರೂ ಲ್ಯಾಪ್ಟಾಪನ್ನು ಕೊಡಿಸ್ಬೇಕು ಅಂದ್ಕೊಂಡಿದ್ದರೆ ಅಂಥವ್ರಿಗೆಲ್ಲ ಏನು ಒಂದು ಲ್ಯಾಪ್ಟಾಪ್ ಎಂತಹ ಒಂದು ಬಜೆಟ್ನಲ್ಲಿ ಎಂತಹ ಒಂದು ಲ್ಯಾಪ್ಟಾಪ್ ಬರಬಹುದು. ಸುಮಾರು ಸ್ಟೂಡೆಂಟ್ಸ್ಗಳಿಗಾದರೆ ಅವರು ಬೇಸಿಕ್ ಏನನ್ನು ಯೂಸ್ ಮಾಡ್ತಾರೆ ಅಂದರೆ, ಒಂದು MS ಆಫೀಸ್ ಆಗಿರ್ಬೋದು ಅಥವಾ ಕ್ರೋಮ್ ಆಗಿರ್ಬೋದು, ಅಂದರೆ ಸರ್ಚಿಂಗ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಕಲಿತೀನಿ ಅಂದರೆ ಕೋಡಿಂಗು ಸಹ ಯೂಸ್ ಮಾಡುವಂತಹ ಒಂದು ಸ್ಟೂಡೆಂಟ್ಸ್ಗಳು ಇರ್ತಾರೆ. ಬಟ್ ನೀವೇನು ಮಾಡಬೇಕು ಅಂದರೆ, ನೀವು ಬೇಸಿಕ್ಕಿನ ಸ್ವಲ್ಪ ಅಪ್ಡೇಟ್ ಆಗಿರುವಂಥ ಒಂದು ಲ್ಯಾಪ್ಟಾಪ್ಗಳನ್ನು ನೀವು ಬೈ ಮಾಡಬೇಕು. ನಿಮಗೆ ಯಾವ ಲ್ಯಾಪ್ಟಾಪು, ಅದೇ ಈಗ ಮಾಮೂಲಿ ನಾರ್ಮಲು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ITI ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇಸಿಕ್ ನೀಡ್ಸ್ಗೋಸ್ಕರ ಎಂತಹ ಒಂದು ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡ್ಬೋದು ಅಂದರೆ, ಮೇಯ್ನಾಗಿ ಇದರ ಬಜೆಟ್ 20,000-25,000 ರೂಪಾಯಿ ಅಷ್ಟೇ ಲಾಸ್ಟು. ಇದಕ್ಕಿಂತ ಹೆಚ್ಚಾಗಿ ನಿಮಗೇನಾದರೂ ಇಂತಹ ಒಂದು ಉದ್ದೇಶಗಳಿಗೆ ಲ್ಯಾಪ್ಟಾಪ್ ಬೇಕು ಅಂದ್ಕೊಂಡಿದ್ರೆ ಈ ಒಂದು ಬೇಸಿಕ್ ಲ್ಯಾಪ್ಟಾಪಲ್ಲಿ ಏನೇನು ಯೂಸ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ನಿಮಗೆ ಒಂದು MS ಆಫೀಸ್ ಯೂಸ್ ಮಾಡ್ಬೋದು, ಬೇಸಿಕ್ ಮೂವೀಸ್ಗಳನ್ನು ನೋಡ್ಬೋದು, ಸರ್ಚಿಂಗ್ ಮಾಡ್ಬೋದು ಅಂದರೆ ಕ್ರೋಮನ್ನು ಯೂಸ್ ಮಾಡ್ಬೋದು. ಬೇಸಿಕ್ ನೀವೇನಾದರೂ ಕೆಲಸ ಮಾಡ್ಕೊಳ್ಬೇಕು, ಏನಾದರೂ ಒಂದು ಪೇಂಟಿಂಗ್ ಮಾಡ್ಕೋಬೇಕು, ಏನಾದರೂ ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಅಥವಾ ಕಾಲೇಜ್ ಹುಡುಗರಿಗಾಗಿರ್ಬೋದು, ತುಂಬ ಬೆಸ್ಟ್ ಲ್ಯಾಪ್ಟಾಪ್ i5ನಲ್ಲಿ ಅಥವಾ 6th ಜನರೇಷನ್ ಆದರೂ ತೊಗೊಳ್ಳಿ. ಅಥವಾ ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಲ್ಪ ಸ್ಪೀಡ್ ಆಗಿರಬೇಕು ಅಂದರೆ ಒಂದು 8 to ಇಲ್ಲ 9th ಜನರೇಷನ್ ಆದರೂ ತೊಗೊಳ್ಬಹುದು, ತೊಂದರೆ ಆಗೋದಿಲ್ಲ. ಬಟ್ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋದು, ಅರ್ಥ ಆಯ್ತಾ? ನೀವು ಸೆಕೆಂಡ್ಸಲ್ಲಿ ಬೈ ಮಾಡೋದ್ರಿಂದ ನಿಮ್ಗೆ ಯಾವುದೇ ತರಹದ ಒಂದು ಲಾಸ್ ಆಗೋದಿಲ್ಲ, ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ M.Tech ಅಂದರೆ ಏನಾದರೂ ಅಂದರೆ ಕೋಡಿಂಗ್ ಯೂಸ್ ಮಾಡ್ತಿರೋರಾಗಿರ್ಬೋದು, ತುಂಬ ಹೆವಿ ಸಾಫ್ಟ್ವೇರ್ಗಳನ್ನು ನೀವು ರನ್ ಮಾಡ್ತಾ ಇದ್ದರೆ ಸಿಂಪಲ್ ಆಗಿ ನೀವು i5 13th ಜನರೇಷನ್ ಮೇಲೆ ಇರಬೇಕು. ಈ ಥರ ಒಂದು ಲ್ಯಾಪ್ಟಾಪ್ಗಳನ್ನ ನೋಡ್ಕೊಂಡು ಬೈ ಮಾಡಿ. ಇಲ್ಲಾಂದರೆ i7 13th ಜನರೇಷನನ್ನು ತೊಗೊಂಡ್ರೆ ತುಂಬ ಬೆಸ್ಟ್ ಆಗಿರ್ತದೆ. ಅದರಲ್ಲಿ ನಿಮಗೆ ಅನೇಕ ರೀತಿಯಲ್ಲಿ ನಿಮಗೆ ಒಂದು ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಅದರಲ್ಲಿ ಕೆಲವೊಂದು ಫ್ಯೂಚರ್ಗಳಿರ್ತದೆ. ಆ ಫ್ಯೂಚರ್ಸ್ಗಳನ್ನ ನೀವು ನೋಡಿಕೊಂಡು ಲ್ಯಾಪ್ಟಾಪನ್ನು ಬೈ ಮಾಡಬೇಕಾಗುತ್ತೆ. ಅದೇ ರೀತಿ SSD M.2 ಅಂತ ಒಂದು SSD ಇರ್ತದೆ, ಅಂದರೆ ಹಾರ್ಡ್ ಡಿಸ್ಕ್. ಅದು ಆ ಥರ ಒಂದು ನೋಡಿಕೊಂಡು ತುಂಬ ಫಾಸ್ಟಾಗಿ ವರ್ಕ್ ಆಗುವಂಥ ಒಂದು ಕೆಲಸ ಮಾಡುವಂತಹ ಒಂದು ಐಟಮನ್ನು ಅದರ ಲ್ಯಾಪ್ಟಾಪಲ್ಲಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಅದನ್ನು ಬೈ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಪಿ ಸಿಗಳನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನೀವೇ, ಅರ್ಥ ಆಯ್ತಾ? i5ನಲ್ಲಿ 6th ಜನರೇಷನ್ ಬೆಸ್ಟು, ಅರ್ಥ ಆಯ್ತಾ? ನಿಮಗೆ ಪಿ ಸಿ ಆದರೆ 15,000 ರೂಪಾಯಿಗೆಲ್ಲ ಫುಲ್ಲು ಸಟ್ಟೆ ಸಿಕ್ಬಿಡುತ್ತೆ. ಅದರಲ್ಲಿ ಸೆಕೆಂಡ್ಸಲ್ಲಿ ಆದರೆ ಬಿಡ್ರಿ 12,000-13,000 ರೂಪಾಯಿಗೆಲ್ಲ ಒಳ್ಳೆ ಪಿ ಸಿ ಲ್ಯಾಪ್ಟಾಪ್ ಫುಲ್ ಸಟ್ಟು ನಿಮಗೆ ಸಿಗುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ. ನೀವು ನೋಡಿ ಒಂದು ಸ್ವಲ್ಪ ಅದರ ಬಗ್ಗೆ ವಿಚಾರಣೆ ಮಾಡಿ ಬೈ ಮಾಡೋದು ತುಂಬ ಬೆಸ್ಟು. ಸೆಕೆಂಡ್ಸಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿರೋರು ಇದ್ದಾರೆ ಅಂದರೆ ಅಂಥವ್ರ ಹತ್ರ ಪಿ ಸಿಯನ್ನು ಬೈ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಪಿ ಸಿಯನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ನಿಮಗೆ ಯೂಸ್ ಇದ್ದರೆ ಮಾತ್ರ ಪಿ ಸಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ಸ್ಗಳನ್ನ ಬೈ ಮಾಡೋದನ್ನು ದಯವಿಟ್ಟು ತಲೆಗೆ ಹಾಕೊಳ್ಳಿ. ಇಲ್ಲಾಂದರೆ ನಿಮಗೆ ಬೆನಿಫಿಟ್ ಇಲ್ಲ, ಅದರಿಂದ ಏನು ಯೂಸ್ ಇಲ್ಲ ಅಂದರೆ ದಯವಿಟ್ಟು ಎಂತಕ್ಕೂ ಯೂಸೇ ಆಗೋದಿಲ್ಲ. ಅದನ್ನು ಬೈ ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ನಿಮ್ಮ ದುಡ್ಡು ನಿಮ್ಮ ಹಣ ವ್ಯರ್ಥ ಆಗೋರ್ತಾ, ಅರ್ಥ ಆಯ್ತಾ? ನೀವೇನಾದ್ರು ಜಾಬ್ ಮಾಡ್ತಾಯಿದ್ರೆ ಹೆವಿ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ರೆ, ಹೆವಿ ಅಂದರೆ ಈಗ ಪಿ ಸಿಗೆ ಫೋಟೋಶಾಪ್ ಆಗಿರ್ಬೋದು, ಪ್ರೀಮಿಯರ್ ಪ್ರೋ ಆಗಿರ್ಬೋದು, ನಾರ್ಮಲಾಗಿ ಸ್ಟುಡಿಯೋ ಇಟ್ಕೊಂಡಿದ್ರೆ ಅಕಸ್ಮಾತ್ ಏನಾದರೂ ಸೈಬರ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಸಿಂಪಲ್ಲಾಗಿ i5 13th ಜನರೇಷನ್ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ ನಿಮಗೆ. ಇದನ್ನು ನೀವು ಟ್ರೈ ಮಾಡ್ಬೋದು, 12th ಟ್ರೈ ಮಾಡ್ಬೋದು, 11th ಟ್ರೈ ಮಾಡ್ಬೋದು. i5 ಇಸ್ ಬೆಸ್ಟು
ಪರ್ಫಾರ್ಮೆನ್ಸು ಕೊಡ್ತದೆ. ನಿಮಗೆ ಫೋಟೋಶಾಪು ಎಲ್ಲೂ ಸಹ ಲ್ಯಾಗ್ ಆಗೋದಿಲ್ಲ, ಹ್ಯಾಂಗೂ ಸಹ ಆಗೋದಿಲ್ಲ. ತುಂಬ ಸ್ಮೂತಾಗಿ ಸಾಫ್ಟಾಗಿ ರನ್ ಆಗುವಂತಹ ಒಂದು ಸಾಫ್ಟ್ವೇರ್ ನಿಮಗೆ ಆರಾಮಾಗಿ ರನ್ ಮಾಡ್ಬೋದು. ಪ್ರೀಮಿಯರ್ ಪ್ರೋನು ಸಹ ಅದರಲ್ಲಿ ರನ್ ಆಗುತ್ತೆ. ಬಟ್ ಆದರೆ ನೀವು ಪಿ ಸಿನಲ್ಲಿ ಆದರೆ ಗ್ರಾಫಿಕ್ಸ್ ಕಾರ್ಡ್ನ ಸ್ವಲ್ಪ ಎಕ್ಸ್ಟ್ರಾ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಅಟ್ಲೀಸ್ಟ್ ಒಂದು 500 GB SSD ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೇಬೇಕು. ನಾರ್ಮಲಾಗಿ ಆ ಡಿಸ್ಕು ಅಷ್ಟು ಪರ್ಫಾರ್ಮೆನ್ಸ್ ಕೊಡೋದಿಲ್ಲ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನೀವೇನಾದರೂ ಎಡಿಟರ್ಸ್ ಆಗಿದ್ದರೆ ಎಡಿಟಿಂಗ್ ಪರ್ಪಸ್ಗೋಸ್ಕರ ಲ್ಯಾಪ್ಟಾಪ್ ಯಾರು ಎಡಿಟಿಂಗ್ ಪರ್ಪಸ್ಗೋಸ್ಕರ ತೊಗೊಳ್ಳೋದಿಲ್ಲ. ನೀವೇನಾದರೂ ಲ್ಯಾಪ್ಟಾಪು ಅಥವಾ ಪಿ ಸಿಗಳನ್ನು ಎಡಿಟಿಂಗ್ ಪರ್ಪಸ್ಗೋಸ್ಕರ ತೊಗೊಳ್ತಿದ್ದೀನಿ ಅಂದರೆ ನೀವು ಒಂದನ್ನು ಅಬ್ಸರ್ವ್ ಮಾಡಬೇಕು. ನೀವು i7 13 ಜನ್ರೇಷನ್ನು, ಅದರಲ್ಲೂ ಕೆಲವೊಂದು ಗ್ರಾಫಿಕ್ಸ್ ಕಾರ್ಡು ತುಂಬ ಹೆವಿ ಪರ್ಫಾರ್ಮೆನ್ಸ್ ಇರುವಂಥ ಗ್ರಾಫಿಕ್ಸ್ ಕಾರ್ಡ್ ಇರ್ತದೆ. ಅದನ್ನು ನೋಡಿ ನೀವು ಅದನ್ನು ಬೈ ಮಾಡಬೇಕಾಗುತ್ತೆ. ಈ ಥರ ಒಂದು ಕೆಲವೊಂದು ವಿಚಾರಗಳು ಅದರ ಬಗ್ಗೆ ನೀವು ಇನ್ ಡೀಟೇಲಾಗಿ ಡೆಪ್ತಾಗಿ ಸ್ವಲ್ಪ ಅದರ ಬಗ್ಗೆ ಡೀಟೇಲಾಗಿ ಸ್ವಲ್ಪ ತಿಳ್ಕೊಳ್ಳಿ. ತಿಳ್ಕೊಂಡು ಅದರ ಬಗ್ಗೆ ನೀವು ಲ್ಯಾಪ್ಟಾಪು ಮತ್ತು ಪಿ ಸಿಗಳನ್ನು ಬೈ ಮಾಡ್ಕೊಳ್ಳಿ. ಅದೇ ರೀತಿ ಇದ್ರ ಬಜೆಟ್ಟು ನಿಮಗೆ 1 ಲಕ್ಷ ದಾಟಬಹುದು. 4K ಎಡಿಟಿಂಗ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಈ ಥರ ಒಂದು ಲ್ಯಾಪ್ಟಾಪ್ಗಳನ್ನ ಬಿಲ್ಡ್ ಮಾಡಿಸ್ಕೊಳ್ತೀವಿ ಅಂದರೆ, ಆ ಲ್ಯಾಪ್ಟಾಪಲ್ಲಿ ಪಿ ಸಿಗಳನ್ನ ಬಿಲ್ಡ್ ಮಾಡಿಸ್ಕೊಳ್ತೀವಿ ಅಂದರೆ 1 ಲಕ್ಷನೂ ಸಹ ನಿಮಗೆ ಲ್ಯಾಪ್ಟಾಪ್ಗಳು ಪಿ ಸಿಗಳು ದಾಟಬಹುದು. ನೀವು ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪಿ ಸಿಗಳನ್ನು ಬಿಲ್ಡ್ ಮಾಡಿಸ್ಕೊಂಡು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವೇನಾದರೂ ಲ್ಯಾಪ್ಟಾಪ್ಗಳನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಹೆವಿ ಅಂದರೆ ಹೆವಿ 1 ಲಕ್ಷ, 1,20,000, 1,50,000 ಲಕ್ಷದ ರೂಪಾಯಿ, 1,50,000 ಲಕ್ಷ ಏನಿದೆ ಅದರ ಒಳಗಡೆ ಬೈ ಮಾಡ್ಕೊಳ್ಳಿ. ಹೆವಿ ಪರ್ಫಾರ್ಮೆನ್ಸ್ ಏನಾದರೂ ನಿಮಗೆ ಬೇಕು ಅಂದರೆ ನಿಮ್ಮ ಹತ್ರ ದುಡ್ಡಿದ್ರೆ, ಅರ್ಥ ಆಯ್ತಾ? ಅಕಸ್ಮಾತ್ ನಮ್ಮ ಹತ್ರ ದುಡ್ಡಿಲ್ಲ, ಒಂದು ರೇಂಜ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಸಾಕು, ಜಾಬ್ ಪರ್ಪಸ್ಗಾಗಿರ್ಬೋದು, ಬೇರೆ ಏನಾದರೂ ಪರ್ಪಸ್ ಇದ್ದರೆ ದಯವಿಟ್ಟು 50,000, 60,000 ಮ್ಯಾಕ್ಸಿಮಮ್ ಬಜೆಟ್ಟು. ಇದರಲ್ಲಿ i5 13 ಜನ್ರೇಷನ್ ಆರಾಮಾಗಿ ಲ್ಯಾಪ್ಟಾಪ್ ಸಿಗುತ್ತೆ. ಅದರಲ್ಲೇ ನಿಮಗೆ ಎಡಿಟಿಂಗ್ ಆಗಿರ್ಬೋದು ತುಂಬ ಸ್ಮೂತಾಗಿ ಹೆವಿ 4K ಏನು ವರ್ಕ್ ಆಗೋದಿಲ್ಲ. ಬಟ್ ನಿಮಗೆ ನಾರ್ಮಲಾಗಿ ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಮಾಡ್ತಿದ್ರೆ, ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ, ಯೂಟ್ಯೂಬ್ಗಂತಲೇ ಲ್ಯಾಪ್ಟಾಪನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ, ಯೂಟ್ಯೂಬ್ಗಂತಲೇ ಒಂದು ಪಿ ಸಿಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಸಿಂಪಲ್ಲು ನಿಮಗೆ ಒಂದು 50,000 ರೂಪಾಯಿ ಒಳಗಡೆ ಪಿ ಸಿನೂ ಸಿಗುತ್ತೆ, ಲ್ಯಾಪ್ಟಾಪು ಸಿಗುತ್ತೆ. ಪಿ ಸಿಗಾದ್ರೆ ನಿಮಗೆಲ್ಲ ಫುಲ್ ಸಟ್ಟೆ ಸಿಗುತ್ತೆ. ಒಂದು 40,000, 45,000 ಮ್ಯಾಕ್ಸಿಮಮ್ಮಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಲ್ಯಾಪ್ಟಾಪ್ ಆದರೆ 50 ದಾಟಬಹುದು, 65 ಒಳಗಡೆನೂ ಆಗಬಹುದು. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಒಂದು ಪಿ ಸಿಯನ್ನು ಬಿಲ್ಡ್ ಮಾಡಿಸ್ಕೊಳ್ಬೇಕು, ಲ್ಯಾಪ್ಟಾಪ್ಗಳನ್ನು ತೊಗೊಳ್ಬೇಕಾಗುತ್ತೆ. ಇಷ್ಟು ಒಂದು ಪಿ ಸಿ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಅಥವಾ ಏನು ಉದ್ದೇಶ ಇರಬೇಕು, ಇಲ್ಲ ಅಂದರೆ ಅದಕ್ಕೆ ನಿಮಗೇನು ಯೂಸ್ ಇಲ್ಲ ಅಂದರೆ ತೊಗೊಳೋದಕ್ಕೆ ಹೋಗಬೇಡಿ, ಅರ್ಥ. ತುಂಬ ಅಂದರೆ ತುಂಬ ಲಾಸ್ ಆಗುತ್ತೆ. ಇನ್ನೊಂದು, ಎಷ್ಟೋ ಜನ ಲ್ಯಾಪ್ಟಾಪ್ಗಳನ್ನ ಪಿ ಸಿಗಳನ್ನ ತೊಗೊಳ್ತಾರೆ, ತುಂಬ ಅಂದರೆ ತುಂಬ ಹಣ ಕೊಟ್ಟು ತೊಗೊಂಡು ಅದು ಯೂಸ್ ಇಲ್ಲದೆ ಮೂಲೆಗೆ ಬಿಸಾಕಿರೋದು ಉಂಟು. ಸೆಕೆಂಡ್ಸಲ್ಲಿ ಸೇಲ್ ಮಾಡೋದಕ್ಕೆ ಹೋದರೆ ಸುಮಾರು ಏನು ಹೆವಿ ಅಂದರೆ ಹೆವಿ ಯಾವುದೂ ಸಹ ನಿಮಗೆ ಹೋಗೋದಿಲ್ಲ, ಅರ್ಥ ಆಯ್ತಾ? ನೀವು ಒಂದು 1 ಲಕ್ಷ ಕೊಟ್ಟು ಲ್ಯಾಪ್ಟಾಪನ್ನು ಬೈ ಮಾಡಿದರೆ 50,000 ರೂಪಾಯಿ ಕೇಳ್ತಾರೆ. ಅಷ್ಟಕ್ಕೆ ನೀವು ಸೇಲ್ ಮಾಡಬಹುದು ಅಂದರೆ ದಯವಿಟ್ಟು ತೊಗೊಳ್ಳಿ, ಅರ್ಥ ಆಯ್ತಾ? ದುಡ್ಡು ಜಾಸ್ತಿ ಇದ್ದರೆ ತೊಗೊಳ್ಳಿ, ದುಡ್ಡು ಜಾಸ್ತಿ ಇಲ್ಲ ಅಂದರೆ ಸೆಕೆಂಡ್ಸಲ್ಲಿ ಯಾವ್ದಾದ್ರು ತೊಗೊಂಡ್ರು ತುಂಬ ಬೆಸ್ಟ್ ಆಗಿರ್ತದೆ. ಅಕಸ್ಮಾತ್ ಏನಾದರೂ ವರ್ಕ್ ಪರ್ಪಸ್ಗೆ ನಿಮ್ಗೆ ಬೇಕೇ ಬೇಕು, ಹಣ ಇಲ್ಲ ಅಂದರೆ ಸೆಕೆಂಡ್ಸಲ್ಲಿ ಹೋಗಿ ನಿಮಗೆ ಗೊತ್ತಿರುವಂತಹ ಲ್ಯಾಪ್ಟಾಪ್ ಬಗ್ಗೆ ಪೂರ್ತಿ ಗೊತ್ತಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಡೋಗಿ ಬೈ ಮಾಡ್ಕೊಳ್ಬೋದು. ಎಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಲ್ಯಾಪ್ಟಾಪ್ಗಳು ಸಿಗುತ್ತೆ ಅಂದರೆ ಬೆಂಗಳೂರಿನಲ್ಲಿ SP ರೋಡ್ನಲ್ಲಿ ಸಿಗುವಂತಹ ಒಂದು ಲ್ಯಾಪ್ಟಾಪ್ ಅಂದರೆ ಕೆಲವೊಂದು ನಿಮಗೆ ಗೊತ್ತಿರೋ ಜಾಗಗಳು ಇರಬಹುದು. ಕ್ಯಾಶುವಲಾಗಿ ಹೇಳೋದಾದರೆ SP ರೋಡ್ನಲ್ಲಿ ಸಿಕ್ಕಾಪಟ್ಟೆ ಲ್ಯಾಪ್ಟಾಪ್ಗಳು ಸೆಕೆಂಡ್ಸಲ್ಲಿ ಸಿಗುತ್ತೆ. ಹೊಸದು ಬೇಕು ಅಂದರೂ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಫ್ರಾಡ್ ಆಗುತ್ತೆ ಅಂತ ಫ್ರಾಡ್ ಗೀಟ್ ಮಾಡ್ತಾ ಇದೆ ಅಂತ ನಿಮಗೆ ಏನಾದರೂ ಡೌಟ್ಸ್ ಕೇಳಿದರೆ ನೀವು ಡೈರೆಕ್ಟಾಗಿ ಆಫೀಸ್ಗಳಿಗೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸ್ಟೋರ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಲ್ಯಾಪ್ಟಾಪ್ಸ್ಗಳನ್ನ ನೀವು ಬೈಯನ್ನು ಮಾಡಬಹುದು. ಇದೊಂದು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಲ್ಯಾಪ್ಟಾಪ್ಗಳನ್ನ ಬೈ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ಹೋದಲ್ಲಿ ಸಿಗೋಣ.